ಎಲ್ಲರಿಗೂ ನಮಸ್ಕಾರ. ಶುಭಮಸ್ತು ಲೋಕಕ್ಕೆ ಸ್ವಾಗತ. ಎಲ್ಲರಿಗೂ ತಮ್ಮ ಕನಸಿನ ಮನೆ ಕಟ್ಟಿಸಿಕೊಳ್ಳಬೇಕೆಂಬ ಆಸೆ ಇರುತ್ತದೆ. ಹಾಗೆ ಅವರ ಆಸೆಯಂತೆ ಮನೆಯನ್ನು ಕಟ್ಟಿಸಿಕೊಳ್ಳುತ್ತಾರೆ. ಆದರೆ ಈ ವರ್ಷ ತುಂಬ ಮಳೆ ಕಡಿಮೆಯಾಗಿದೆ. ಎಲ್ಲ ಕಡೆಯೂ ಬರಗಾಲ ಶುರುವಾಗಿದೆ. ಬರಗಾಲ ಬಂತೆಂದರೆ ಕುಡಿಯೋ ನೀರಿಗೂ ಸಮಸ್ಯೆ ಆಗುತ್ತದೆ ಮತ್ತು ದಿನನಿತ್ಯದ ಬಳಲಿಕೆಗೂ ತೊಂದರೆಯಾಗುತ್ತದೆ. ಈ ರೀತಿ ತೊಂದರೆಗಳನ್ನು ಅನುಭವಿಸಬಾರದು ಅಂದರೆ ಮನೆ ಕಟ್ಟಿಸಿಕೊಳ್ಳುವಾಗ ಸರಿಯಾದ ಪ್ಲ್ಯಾನ್ ಹಾಕಿಕೊಂಡು ಮಳೆಗಾಲದ ನೀರನ್ನು ಸ್ಟೋರ್ ಮಾಡಿಕೊಂಡು ಬಳಸ್ಕೊಳ್ಬಹುದು. ನೀರನ್ನು ಮಳೆಗಾಲದಲ್ಲಿ ಹೇಗೆ ಸ್ಟೋರ್ ಮಾಡಿಕೊಳ್ಳಬೇಕು ಅನ್ನೋದು ನೋಡೋಣ ವೀಕ್ಷಕರೇ. ಸ್ಟೋರ್ ಮಾಡಿದ ನೀರನ್ನು ದಿನನಿತ್ಯದ ಕೆಲಸಗಳಿಗೆ ಬಳಸಿಕೊಳ್ಳಬಹುದು. ಬನ್ನಿ ಹೇಗೆ ಸ್ಟೋರ್ ಮಾಡಿಕೊಳ್ಳೋದು ಅಂತ ನೋಡೋಣ. ಇಲ್ಲಿ ಈಗ ತಾನೇ ಮಳೆಗಾಲ ಪ್ರಾರಂಭವಾಗಿದೆ. ಇನ್ನು ಜಿಟಿ ಮಳೆ ಅಂತೂ ಶುರುವಾಗೇ ಬಿಡುತ್ತದೆ. ಇಂತಹ ಟೈಮಲ್ಲಿ ನಾವು ನೀರನ್ನು ಸ್ಟೋರ್ ಮಾಡಿಕೊಂಡು ಇಟ್ಕೊಂಡ್ರೆ 5-6 ತಿಂಗಳವರೆಗಾದರೂ ಬಳಸ್ಕೊಳ್ಬೋದು. ಬೇಸಿಗೆ ಕಾಲದಲ್ಲೂ ಸಮಸ್ಯೆ ಇದ್ದೇ ಇರುತ್ತದೆ. ಆದರೆ ಮಳೆಗಾಲದಲ್ಲಾದರೂ ನಾವು ನೀರನ್ನು ಸ್ಟೋರ್ ಮಾಡಿಟ್ಕೊಂಡು ಬಳಸ್ಕೊಳ್ಳುವುದರಿಂದ ನಮಗೆ ಅನುಕೂಲ ಆಗುತ್ತದೆ ಅಂತ ಹೇಳ್ಬೋದು. ಮನೆ ಕಟ್ಟಿಸಿಕೊಳ್ಳುವಾಗ ನಾವು ಯಾವ ರೀತಿ ಪ್ಲ್ಯಾನ್ ಹಾಕ್ಕೋಬೇಕು ಅಂತಂದರೆ ಮಳೆ ನೀರನ್ನು ಸ್ಟೋರ್ ಮಾಡಿಟ್ಕೋಬೋದು. ಹೇಗೆ ಸ್ಟೋರ್ ಮಾಡಿಟ್ಕೊಳ್ಳೋದನ್ನು ನೋಡೋಣ ಬನ್ನಿ. ಇಲ್ಲಿ ನೋಡಿ, ನಮ್ಮ ಟೆರೆಸ್ ಮೇಲೆ ಒಂದು ಹೋಲನ್ನು ಮಾಡಿದ್ದೀವಿ ಮಳೆ ನೀರು ಕೆಳಗಡೆ ಬರೋ ಹಾಗೆ. ಅದೇ ಹೋಲಿನಿಂದ ಕೆಳಗಡೆ ನೀರು ಬರುತ್ತೆ. ಇಲ್ಲಿ ನೋಡಿ, ಮುಂದ್ಗಡೆ ಕಾಣಿಸ್ತಾ ಇದೆ ನೋಡಿ. ಇಲ್ಲಿ ಹೋಲ್ನಲ್ಲಿ ಕೆಳಗಡೆ ನೀರು ಹೋಗ್ತಾ ಇದೆ. ಇದೇ ಕೆಳಗಡೆ ಲೈನಿಗೆ ಪೈಪ್ ಲೈನ್ ಕೊಟ್ಟಿದ್ದೀವಿ. ಅದೇ ಪೈಪ್ ಲೈನಿಂದ ಕೆಳಗಡೆ ನೀರು ಬರುತ್ತೆ, ಅದು ಟ್ಯಾಂಕಿಗೆ ಸೇರಿಕೊಳ್ಳುತ್ತೆ. ಇಲ್ಲಿ ನೋಡಿ, ಪೈಪ್ ಇದೆ. ಇದೇ ಪೈಪ್ನಿಂದ ಕೆಳಗಡೆ ಹೋಗಿಬಿಟ್ಟು ನಾವು 3 ಭಾಗ ಮಾಡಿದ್ದೀವಿ. 3 ಭಾಗದಲ್ಲಿ ಒಂದು ಮಳೆ ನೀರು ಕೆಳಗಡೆ ಬರೋದಾಗತ್ತೆ, ಅದು ಒಂದು ಟ್ಯಾಂಕಿಗೆ ನೀರು ಹೋಗುತ್ತೆ. ಅಕಸ್ಮಾತ್ ನಮಗೆ ಟ್ಯಾಂಕ್ ಫುಲ್ ಆಗಿದೆ ಅಂದಮೇಲೆ ನೀರು ಬೇಡ ಅಂತಂದರೆ ಅದನ್ನು ಹೊರ ಹಾಕ್ಬೋದು. ಆ ರೀತಿ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ನೋಡಿ ಯಾವ ರೀತಿ ನೀರು ಬರ್ತಾ ಇದೆ. ಈಗಾಗಲೇ ಇದನ್ನು ತುಂಬ ಜನ ಈ ಪ್ಲ್ಯಾನನ್ನು ಹಾಕ್ಕೊಂಡಿರ್ತಾರೆ, ನಿಮಗೆ ಗೊತ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲಿ ನೋಡಿ, ಪೈಪ್ ಯಾವ ರೀತಿ ಮೇಲ್ಗಡೆಯಿಂದ ಬಂದಿದೆ. ಇದೇ ಪೈಪ್ನಿಂದ ಮಳೆ ನೀರು ಕೆಳಗಡೆ ಬರುತ್ತೆ, ಅದೇ ನೀರು ಟ್ಯಾಂಕಿಗೆ ಹೋಗುತ್ತೆ. ಟ್ಯಾಂಕಿಗೆ ಯಾವ ರೀತಿ ನೀರು ಹೋಗುತ್ತೆ ಅಂತಂದರೆ ಇಲ್ಲಿ ನೋಡಿ, ಒಂದು ಈ ಕಡೆಯಿಂದ ಕಟ್ಟೆ ಕಡೆ ಇರುವಂತಹ ಪೈಪ್ ಲೈನಿಂದ ಒಳಗಡೆ ನೀರು ಹೋಗ್ತಾ ಇದೆ. ನೋಡಿ, ಈ ರೀತಿ ಟ್ಯಾಂಕ್ ತೆಗೆದು ತೋರಿಸ್ತೀನಿ ನಿಮಗೆ ನೀರಿನ ಸಪ್ಲೈ ಯಾವ ರೀತಿ ಇದೆ ಅಂತ. ಇಲ್ಲಿ ಇದೇ ಟ್ಯಾಂಕು ನಮ್ಮದು 3 ಅಥವಾ 4 ಟ್ಯಾಂಕನ್ನಷ್ಟು ಹಿಡಿಯುವಂಥ ಟ್ಯಾಂಕ್ ಇದೆ. ನೋಡಿ, ಇಲ್ಲಿ ನೀರು ಕೆಳಗಡೆ ಬರ್ತಾ ಇದೆ. ಈ ರೀತಿ ನೀರು ಸ್ಟೋರನ್ನು ಮಾಡಿಕೊಂಡ್ರೆ ತುಂಬ ಅನುಕೂಲ ಆಗುತ್ತೆ. ನೋಡಿ, ಇಲ್ಲಿ ಪೈಪ್ ಲೈನ್ ಯಾವ ರೀತಿ ನಮಗೆ ನೀರು ಬೇಡ ಆದರೆ ಅಲ್ಲೊಂದು ಪೈಪ್ ಲೈನ್ ಇಟ್ಟಿದ್ದೀವಿ, ಅದನ್ನು ಓಪನ್ ಮಾಡ್ತೀವಿ, ಅಲ್ಲಿಂದ ನೀರು ಹೊರಗೆ ಹೋಗುತ್ತೆ. ನಮಗೆ ಬೇಕಾದಾಗ ಮಾತ್ರ ಕ್ಲೋಸ್ ಮಾಡ್ತೀವಿ, ಆವಾಗ ನೀರು ಟ್ಯಾಂಕಿಗೆ ಹೋಗುತ್ತೆ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಈ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ನಮಸ್ಕಾರ.